ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬ್ಯಾನರ್ ಗಲಾಟೆ ಮಧ್ಯೆ ಹಳೆ ಪ್ರಕರಣಕ್ಕೆ ಮರುಜೀವ ಸಿಗತ್ತಾ? ಹಳೆ ಪ್ರಕರಣಕ್ಕೆ ಮರುಜೀವ ನೀಡಲು ಮುಂದಾಗಿದ್ದಾರೆ ಬಿಜೆಪಿ. ಅಂದು ಅಖಂಡ ಶ್ರೀನಿವಾಸ್ ಮೂರ್ತಿ, ಇಂದು ಗಾಲಿ ಜನಾರ್ದನ ರೆಡ್ಡಿನ. ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣವನ್ನ ಮರುಜೀವ ಕೊಡಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರು. ಅಂದು ಕೂಡ ಶಾಸಕರನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿತ್ತು. ಇಂದು ಕೂಡ ಶಾಸಕರನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿದೆ. ಈ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಡೋಕೆ ಬಿಜೆಪಿ ಈಗ ತೀರ್ಮಾನ ಮಾಡಿದೆ. ಈ ಮೂಲಕ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಜನೆಯನ್ನ ಬಿಜೆಪಿ ಹಾಕೊಂಡಿದೆ. ನೋಡಿ, 2000 ನಡೆದಂತ ಘಟನೆ ಇದು. ಬೆಂಗಳೂರಿನ ಪುಲಿಕೇಶಿ ನಗರದ ಶಾಸಕರಾಗಿದ್ದಂಥ ಅಖಂಡ ಶ್ರೀನಿವಾಸ್ ಮೂರ್ತಿ ದಲಿತ ಸಮುದಾಯಕ್ಕೆ ಸೇರಿದವರು. ಅವರು JDSನಲ್ಲಿ ಇದ್ದರು, ಕಾಂಗ್ರೆಸ್ಸಿಗೆ ಬಂದರು. ಕಾಂಗ್ರೆಸ್ನ ನಾಯಕರೇ ಅವತ್ತು ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿಯನ್ನು ಇಟ್ಟರು, ಮನೆಯನ್ನು ದೋಚಿದ್ರು. ದೊಡ್ಡ ಗಲಾಟೆ ಆಗೋಯ್ತು. ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ದೊಡ್ಡ ಗಲಾಟೆ ಆಯಿತು. ಅವತ್ತು ನಡೆದಿದ್ದು ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಯ ಮೇಲೆ ದಾಳಿ. ಮೊನ್ನೆ ಗಾಲಿ ಜನಾರ್ದನ್ ರೆಡ್ಡಿ ಮನೆಯ ಮುಂದೆ ದಾಳಿಯಾಗಿದೆ. ಈಗ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ ಮೇಲೆ ದಾಳಿ ಆಯ್ತಲ್ಲ, ಆ ಒಂದು ಪ್ರಕರಣಕ್ಕೆ ಮರುಜೀವ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಯೋಜನೆಯನ್ನ ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ನಿಮ್ಮ ಪಕ್ಷದ ಶಾಸಕರ ಮನೆ ಮೇಲೆಯೇ ದಾಳಿ ಆಗಿದ್ದನ್ನ ನೀವು ಖಂಡಿಸಲಿಲ್ಲ, ಆ ಒಂದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿಲ್ಲ, ಸೂಕ್ತ ಕ್ರಮವನ್ನು ಕೈಗೊಂಡಿಲ್ಲ. ಇವತ್ತು ಬಿಜೆಪಿಗೆ ಸೇರಿರೋ ಅಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಆಗಿರುವಂಥ ದಾಳಿ ಇದು. ಅವ್ರನ್ನ ಗುರಿಯಾಗಿಸಿಕೊಂಡು ಕಾಂಗ್ರೆಸ್ನ ಶಾಸಕ ನಾರಾ ಭರತ್ ರೆಡ್ಡಿ ಅಟ್ಯಾಕನ್ನು ಮಾಡಿದ್ರು ತಮ್ಮ ಬೆಂಬಲಿಗರ ಜೊತೆ. ಇವ್ರಿಗೆ ನ್ಯಾಯ ಕೊಡಿಸ್ತೀರಿ ಅಂತ ಕೇಳಲಿಕ್ಕೆ ಈಗ ಬಿಜೆಪಿ ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದೆ. ಅಂದು ಅಖಂಡ ಶ್ರೀನಿವಾಸ್ ಮೂರ್ತಿ, ಇಂದು ಗಾಲಿ ಜನಾರ್ದನ್ ರೆಡ್ಡಿನ. ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಹಾಕಿ ಕಟ್ಟಿದ್ರು. ಏನು ಅವಶ್ಯಕತೆ ಇತ್ತು? ಇದನ್ನು ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ಏನು ಅವಶ್ಯಕತೆ ಇತ್ರಿ ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ನೀವು ತಗೊಂಡೋಗಿ ಬ್ಯಾನರ್ನ ಕಟ್ಟಲಿಕ್ಕೆ? ಜೊತೆಗೆ ನಾರಾ ಭರತ್ ರೆಡ್ಡಿ ಏನಂತ ಹೇಳಿದ್ರು? ನಾನು ಕಣ್ಣು ಬಿಟ್ಟರೆ ಬಳ್ಳಾರಿ ಭಸ್ಮ ಆಗತ್ತೆ ಅಂದ್ರು, ಜೊತೆಗೆ ಮನೆಗೆ ಬೆಂಕಿ ಇಡ್ತಾ ಇದ್ದೆ ಅಂದ್ರು. ಇದಕ್ಕೆ CM ಯೋಗ ಸಿಡಿಮಿಡಿಗೊಂಡಿದ್ದಾರೆ. ಅವತ್ತು ಹೇಳಲಿಲ್ಲ ಬಾಯಿನಲ್ಲಿ, ಬಟ್ ಮನೆಗೆ ಬೆಂಕಿ ಇಟ್ಟಿದ್ರು. ನಿನ್ನೆ ರಾಮುಲು ಅವರು ಸುದ್ದಿಗೋಷ್ಠಿಯನ್ನು ಮಾಡ್ಬೇಕಾದ್ರೆ ಏನಂತ ಹೇಳಿದ್ರು? ನೇರವಾಗಿ ಪೆಟ್ರೋಲ್ ಬಾಂಬ್ಗಳನ್ನು ಕೂಡ ತಂದಿದ್ರು ಹಾಕ್ಲಿಕ್ಕೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಹೀಗಾಗಿ ಹಳೆ ಪ್ರಕರಣಕ್ಕೆ ಮರುಜೀವ ಕೊಡಲಿಕ್ಕೆ ಬಿಜೆಪಿ ನಾಯಕರು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿಯ ಬಡಿದಾಟ ಆಗಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ಟೈಮ್ ಸಿಕ್ಕಿದೆ, ಟೈಮ್ ಚಾರ್ಟ್ ಸಿಕ್ಕಿದೆ ನಮ್ಮ ಮುಂದೆ. ಮಧ್ಯಾಹ್ನ 3:30 ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮುಂದ್ಗಡೆ ಬ್ಯಾನರ್ ಅಳವಡಿಕೆಗೆ ಮುಂದಾಗ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ವಾಲ್ಮೀಕಿ ಜಯಂತಿಯ ಹಿನ್ನೆಲೆಯಲ್ಲಿ ಬ್ಯಾನರ್ನ ಅಳವಡಿಕೆ ಮಾಡಲಿಕ್ಕೆ ಮಧ್ಯಾಹ್ನ 3:30 ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಬರ್ತಾರೆ ಬಳ್ಳಾರಿಯಲ್ಲಿ. ಸಂಜೆ 5:30 ಸಂದರ್ಭದಲ್ಲಿ ಬ್ಯಾನರ್ನ ತೆರವುಗೊಳಿಸಲಾಗುತ್ತೆ. ಬೇಡ ರೀ, ಇಲ್ಲಿ ಬ್ಯಾನರ್ ಹಾಕಬೇಡಿ, ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾನರ್ನ 5:30 ತೆರವು ಮಾಡಲಾಗುತ್ತೆ. ಎರಡು ಗುಂಪುಗಳ ನಡುವೆ ಆಗಲೇ ವಾಕ್ವಾದ ಶುರುವಾಗೋದು. 5:30 ಬ್ಯಾನರ್ನ ತೆರವು ಮಾಡುವಂಥ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ವಾಕ್ವಾದ ಶುರುವಾಗುತ್ತೆ. ಸಂಜೆ 6 ಗಂಟೆಗೆ ಗಾಲಿ ಜನಾರ್ದನ್ ರೆಡ್ಡಿ ಮನೆಯ ಬಳಿ ಸತೀಶ್ ರೆಡ್ಡಿ ಆಗಮನ ಆಗುತ್ತೆ. ಸತೀಶ್ ರೆಡ್ಡಿ ಯಾರು? ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ, ಗುತ್ತಿಗೆದಾರ. ಆತ ಬರ್ತಾನೆ ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮುಂದ್ಗಡೆ. ಆಗ ಸಂಜೆ 6 ಗಂಟೆಗೆ ಸತೀಶ್ ರೆಡ್ಡಿ ಬಂದಿದ್ರಿಂದ ಸ್ಥಳಕ್ಕೆ ರಾಮುಲು ಕೂಡ ಬರ್ತಾರೆ. ಮಾಜಿ ಸಚಿವ, ಗಾಲಿ ಜನಾರ್ದನ್ ರೆಡ್ಡಿ ಆಪ್ತ, ಬಿಜೆಪಿಯ ಮುಖಂಡ. 6:15 ಸತೀಶ್ ರೆಡ್ಡಿ ಮತ್ತೆ ರಾಮುಲು ಟೀಮ್ ಮಧ್ಯೆ ಗಲಾಟೆ ಆಗುತ್ತೆ. ನೋಡಿದ್ವಲ್ಲ, ಒಬ್ರಿಗೊಬ್ರು ಮುಖಾಮುಖಿಯಾಗಿದ್ದು ಆ ಒಂದು ದೃಶ್ಯಗಳು ಕೂಡ ನಮಗೆ ಸಿಕ್ಕಿದೆ. ನ್ಯೂಸ್ ಫಸ್ಟ್ಗೆ ಮುಖಾಮುಖಿ ಆಗ್ತಾರೆ ಇಬ್ರು. ಆಗ ಸಮಯ 6:15 ಗಲಾಟೆ ಆಗುತ್ತೆ. ಸಂಜೆ 6:30 ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ನಿಂದ ಗಾಳಿಯಲ್ಲಿ ಗುಂಡನ್ನು ಹಾರಿಸಲಾಗುತ್ತೆ. ಯಾವಾಗ ಮಾತಿಗೆ ಮಾತು ಬೆಳೀತೋ ನೂರಾರು ಕಾರ್ಯಕರ್ತರು, ಬಿಜೆಪಿಯವರು ಕೂಡ ಜಮಾವಣೆ ಆಗ್ತಾರೆ, ಕಾಂಗ್ರೆಸ್ ಅವರು ಕೂಡ ಜಮಾವಣೆ ಆಗ್ತಾರೆ. ಅದಾದ ಬಳಿಕ 6:30 ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ನಿಂದ ಗಾಳಿಯಲ್ಲಿ ಗುಂಡನ್ನು ಹಾರಿಸಲಾಗುತ್ತೆ. ಆಗ ಸಂಜೆ 7 ಗಂಟೆ
7 ಗಂಟೆಗೆ ಅಡಿಷನಲ್ SP ರವಿಕುಮಾರ್ ಮತ್ತು DYSP ಸ್ಥಳಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ರಾತ್ರಿ 7:30ಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಜಮಾವಣೆ ಆಗಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ರಾತ್ರಿ 7:45 ಸುಮಾರಿಗೆ ಸ್ಥಳದಲ್ಲಿ ಜಮಾವಣೆಗೊಂಡಂತ ಎರಡೂ ಪಕ್ಷದ ಕಾರ್ಯಕರ್ತರನ್ನ, ಬೆಂಬಲಿಗರನ್ನ, ಅಭಿಮಾನಿಗಳನ್ನ ಅಲ್ಲಿಂದ ಚದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಚಾರ್ಜನ್ನ ಮಾಡ್ತಾರೆ. ಲಾಠಿ ಚಾರ್ಜ್ನ ಮಾಡಿ ಜನರನ್ನ ಚದುರಿಸ್ತಾರೆ ಪೊಲೀಸ್ ಸಿಬ್ಬಂದಿ. 7:45 ಆಗ ರಾತ್ರಿ 8 ಗಂಟೆಗೆ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ನಿಂದ ಮತ್ತೊಮ್ಮೆ ಫೈರಿಂಗ್ ಮಾಡಲಾಗುತ್ತೆ. ಆಗ ರಾತ್ರಿ 8 ಗಂಟೆ, ರಾತ್ರಿ 8:30ಕ್ಕೆ ಘಟನಾ ಸ್ಥಳಕ್ಕೆ IG ಹಾಗೂ ಬಳ್ಳಾರಿ SP ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಾರೆ. ರಾತ್ರಿ 8:45 ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಯ ಮನೆಯ ಮೇಲೆ ಕಲ್ಲನ್ನ ತೂರಾಟ ಮಾಡಲಾಗುತ್ತೆ, ಗುಂಡಿನ ದಾಳಿಯನ್ನು ನಡೆಸಲಾಗುತ್ತೆ. ಆಗ ರಾತ್ರಿ 8:45 ನೋಡಿ, ಸರಿ ಸುಮಾರು 3:30ರಿಂದ ಆಗಿರುವಂತ ಟೈಮನ್ನು ನಾವು ಹೇಳ್ತಾ ಇದ್ದೀವಿ. ಇನ್ನು ಇದೆಲ್ಲ ಆದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡು ತಗಲಿದೆ. ಆದ ಬಳಿಕ ಆತ ಕೊನೆಯಲ್ಲಿ ಸಾವನ್ನಪ್ಪಿದ್ದಾನೆ. ಈಗ ಸಮಯ ರಾತ್ರಿ 8:45 9 ಗಂಟೆ, ಬಿಟ್ವೀನ್ 8:45 and 9. ಇದಿಷ್ಟು ಆಗಿರುವಂತ ಘಟನೆಯ ಪಿನ್ ಟು ಪಿನ್ ಮಾಹಿತಿ ಸಮಯಾಧಾರಿತವಾಗಿ.